ಕನ್ನಡ ನಾಮಫಲಕ ಅಳವಡಿಕೆಗೆ ಸಿಡಿದೆದ್ದಿದೆ ಕರವೇ. ಈಗ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಅನ್ನು ನಡೆಸಲಾಗ್ತಾ ಇದೆ. ಕನ್ನಡ ನಾಮಫಲಕ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರವೇ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ನಡೆಸಲಾಗ್ತಾ ಇದೆ. 2023 ಮಾರ್ಚ್ 10ರಂದು ಇಂದಿನ ಸರ್ಕಾರ ಕಾನೂನು ಮಾಡಿದೆ. ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿಗಾಗಿ ಅಧಿನಿಯಮವಿದೆ. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿರುವಂತದ್ದು ಸೆಕ್ಷನ್ 17ರ ಪ್ರಕಾರ ನಾಮಫಲಕದಲ್ಲಿ 60% ಕನ್ನಡದಲ್ಲಿರಬೇಕು. ಉಳಿದಂತೆ 40% ಯಾವ ಭಾಷೆಯಲ್ಲಾದ್ರೂ ಬೇಕಾದ್ರೂ ಇರಬಹುದು. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿರುವಂತದ್ದು ಸೆಕ್ಷನ್ 17ರ ಪ್ರಕಾರ ನಾಮಫಲಕದಲ್ಲಿ 60% ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು, ಬೆಳೆಬೇಕು ಅಂದ್ರೆ ಕನ್ನಡದಲ್ಲೇ ಫಲಕಗಳನ್ನ ಅಳವಡಿಸಬೇಕು ಅನ್ನೋದು ಕರವೇ ಕಾರ್ಯಕರ್ತರ ಪ್ರತಿಭಟನೆ. ಈಗಾಗಲೇ ಇಡೀ ಕರ್ನಾಟಕವೇ ಇಂಗ್ಲಿಷ್ ಮಯವಾಗಿ ಹೋಗಿದೆ. ಫಲಕಗಳೆಲ್ಲ ಕೂಡ ಇಂಗ್ಲಿಷ್ ನಲ್ಲಿದೆ. ಕನ್ನಡ ಬೇಕೇ ಬೇಕು ಅಂತ ಹೋರಾಟಕ್ಕೆ ಇಳಿದಿದ್ದಾರೆ. ಆದ್ರೆ ಇದೇ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಾರ್ಯಕರ್ತರನ್ನ ಬಂಧನ ಕೂಡ ಮಾಡಲಾಗಿತ್ತು. ನಾರಾಯಣಗೌಡರನ್ನ ಕೂಡ ಬಂಧನ ಮಾಡಲಾಗಿತ್ತು, ಜೈಲಿಗೆ ಕರ್ಕೊಂಡು ಹೋಗಲಾಗಿತ್ತು. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಒಂದು ಮೀಟಿಂಗ್ ಅನ್ನು ನಡೆಸಿದ್ದಾರೆ. 2023 ಮಾರ್ಚ್ 10ರಂದು ಹಿಂದಿನ ಸರ್ಕಾರದಲ್ಲಿ ಕಾನೂನು ಮಾಡಿದೆ. ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿಗಾಗಿ ಅಧಿನಿಯಮ ಕೂಡ ಇದೆ. ಭಾಷೆಯನ್ನ ಉಳಿಸಿ ಬೆಳೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗುತ್ತೆ. ಇನ್ನ 60% ಫಲಕಗಳು ಕನ್ನಡದಲ್ಲಿದ್ರೆ 40% ಫಲಕಗಳು ಯಾವ ಭಾಷೆಯಲ್ಲಿದ್ರು ಓಕೆ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿರುವಂತದ್ದು. ಪ್ರಮುಖವಾಗಿ ಗಮನಿಸ್ತಾ ಹೋಗೋದೇನಪ್ಪ ಅಂದ್ರೆ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಹಾಗೆ ನಮ್ಮ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ನಡೆಸಲಾಗ್ತಾ ಇದೆ. ಯಾಕಂದ್ರೆ ಮತ್ತಷ್ಟು ಜೋರಾಗ್ತಾ ಇದೆ ಒಂದು ಪ್ರತಿಭಟನೆ. ಮೊನ್ನೆ ಕೂಡ ಗಮನಿಸಿದ್ವಿ ನಾವು, ಕನ್ನಡ ಬೇಕೇ ಬೇಕು, ಕನ್ನಡ ಉಳಿಲೇಬೇಕು ಅಂತ. ನೆಲ ಜಲ ಭಾಷೆ ವಿಚಾರಕ್ಕೆ ಬಂದ್ರೆ ಕನ್ನಡಿಗರೆಲ್ಲರೂ ಕೂಡ ಸಿದ್ಧರಿರ್ತೇವೆ. ಇನ್ನ ನಮ್ಮ ಬೆಂಗಳೂರಿನಲ್ಲೂ ಕೂಡ ಅತಿ ಹೆಚ್ಚಾಗಿ ಕನ್ನಡ ಮಾಯವಾಗಿದೆ. ಕನ್ನಡ ಫಲಕಗಳು ಬೇಕೇ ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಕರವೇ ಪ್ರತಿಭಟನೆಗೆ ಇಳಿದಿತ್ತು. ಇನ್ನ ಸರ್ಕಾರ, ಈಗಿರುವಂತಹ ಸರ್ಕಾರ ಇದ್ರ ಬಗ್ಗೆ ಅತಿ ಹೆಚ್ಚಾಗಿ ಗಮನ ಹರಿಸಬೇಕಾಗತ್ತೆ. ಯಾಕಂದ್ರೆ ಚುನಾವಣೆಗಳು ಸಾಲು ಚುನಾವಣೆಗಳಿವೆ. ಎಲ್ಲೋ ಒಂದು ಕಡೆ ಅಪ್ಪಿತಪ್ಪಿ ಬೇರೆ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ. ಯಾಕಂದ್ರೆ ಕನ್ನಡ ನಾಡು, ನಮ್ಮ ಜಲ, ನಮ್ಮ ಭಾಷೆ ಅಂತ ಬಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕಾಗತ್ತೆ. ಇನ್ನ ಕನ್ನಡ ಬಾವುಟ, ಕನ್ನಡ ಭಾಷೆ, ಕನ್ನಡ ನೆಲ ಅಂತ ಬಂದ್ರೆ ಕನ್ನಡ ಸಂಘಟನೆಗಳು ಯಾವಾಗಲೂ ಕೂಡ ಮುಂದಿರ್ತವೆ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಸಭೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ಹಾಗೆ ಯಾವ್ಯಾವ ಅಂಗಡಿಗಳಲ್ಲಿ ಈಗಾಗಲೇ ಇಂಗ್ಲಿಷ್ನಲ್ಲಿ ಹಾಗೆ ಮತ್ತೊಂದು ಹಿಂದಿಯಲ್ಲಿ ಏನಾದರೂ ನಾಮಫಲಕಗಳಿದ್ರೆ ಮೊದಲು ಅದನ್ನ ಕಡಿಮೆ ಮಾಡಬೇಕು, ಕನ್ನಡದಲ್ಲಿ ಹೆಸರನ್ನ ಹಾಕಬೇಕು. ಅಂದ್ರೆ ಇಂಗ್ಲಿಷ್ನಲ್ಲೇ ದೊಡ್ಡ ಬೋರ್ಡನ್ನ ಹಾಕೋದಕ್ಕಿಂತ ಕನ್ನಡದಲ್ಲಿ ದೊಡ್ಡ ಬೋರ್ಡನ್ನ ಹಾಕಬೇಕು. ತದನಂತರ ತಮಗೆ ಬೇಕಾದಂತಹ ಭಾಷೆಗಳನ್ನ ಚಿಕ್ಕದಾಗಿ ಹಾಕೋಬಹುದು ಅನ್ನುವಂಥದ್ದು ವಿಚಾರ ಇರುವಂಥದ್ದು. ಮಾರ್ಚ್ ತಿಂಗಳ 10ನೇ ತಾರೀಕು ಹಿಂದಿನ ಸರ್ಕಾರ ಇರುವಾಗ ಚುನಾವಣೆಗಿಂತ ಮುಂಚಿತವಾಗಿ ಒಂದು ಕಾನೂನನ್ನ ಮಾಡಿದ್ದಾರೆ. ಆ ಕಾನೂನು ಏನಪ್ಪಾ ಅಂತಂದ್ರೆ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ 2022. ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ 2022. ಇದು ಕಾನೂನು ಮಾಡಿರೋದು 2023 ಮಾರ್ಚ್ 2 ಸದನದಲ್ಲಿ ಪಾಸ್ ಆಗಿದೆ. ರಾಜ್ಯಪಾಲರು ಕೂಡ ಇದಕ್ಕೆ ಅಂಕಿತವನ್ನ ಹಾಕಿದ್ದಾರೆ. ಇದರ ಪ್ರಕಾರ ಸೆಕ್ಷನ್ 17 ಸಬ್ಸೆಕ್ಷನ್ 6 ಪ್ರಕಾರ ಐ ರೀಡ್, ಸರ್ಕಾರದ ಅಥವಾ ಸ್ಥಳೀಯ ಪದಾಧಿಕಾರಿಗಳ ಅನುಮೋದನೆ ಮತ್ತು ಮಂಜೂರಾತಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ವಾಣಿಜ್ಯ, ಕೈಗಾರಿಕೆ ಮತ್ತು ವ್ಯಾಪಾರ ಸಂಸ್ಥೆ, ನ್ಯಾಸಗಳು, ಸಮಾಲೋಚನಾ ಕೇಂದ್ರಗಳು, ಆಸ್ಪತ್ರೆಗಳು, ಪ್ರಯೋಗಾಲಯಗಳು, ಮನೋರಂಜನಾ ಕೇಂದ್ರಗಳು ಮತ್ತು ಹೋಟೆಲ್ ಮುಂತಾದವುಗಳ ಹೆಸರನ್ನು ಪ್ರದರ್ಶಿಸುವ ಫಲಕಗಳ ಮೇಲಿನ ಅರ್ಧ ಭಾಗವು ಕನ್ನಡದಲ್ಲಿ ಇರತಕ್ಕದ್ದು ಮತ್ತು ಕೆಳಗಿನ ಅರ್ಧ ಭಾಗವು ಬೇರೆ ಯಾವುದೇ ಭಾಷೆಯಲ್ಲಿ ಇರಬಹುದು. 23 ಮಾರ್ಚ್ ತಿಂಗಳ 10ನೇ ತಾರೀಕು ಹಿಂದಿನ ಸರ್ಕಾರ ಇರುವಾಗ ಚುನಾವಣೆಗಿಂತ ಮುಂಚಿತವಾಗಿ ಒಂದು ಕಾನೂನನ್ನ ಮಾಡಿದ್ದಾರೆ. ಆ ಕಾನೂನು ಏನಪ್ಪ